ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇವಾಗ ಎದ್ದೆ, 6:40 ಆಗಿತ್ತು. ಇವಾಗ ಎದ್ದು ಕೂತ್ಕೊಂಡು ನಾನು ನಿದ್ದೆ ಹಿಡಿತಿತ್ತು, ತುಂಬ ನಿದ್ದೆ ಇತ್ತು. ಆದರೆ ಏನು ಮಾಡಬೇಕು, ರೆಡಿ ಆಗಲೇಬೇಕು ಡ್ಯೂಟಿಗೆ. ಅದಕ್ಕೆ ಬೇಗ ಎದ್ದೆ. ಇವಾಗ 6:30 6:45 ಆಗಿತ್ತು ನಾನು ಎದ್ದೋಳು ಅಷ್ಟೊತ್ತಿಗೆ. ಎದ್ದೆ, ಎಲ್ಲ ಹಾಸಿಗೆ ಎಲ್ಲ ಮರ್ಚಿಕ್ಕನ ಅಂದ್ಕೊತಾ ಇದ್ದೀನಿ. ಎಲ್ಲ ಕ್ಲೀನ್ ಮಾಡಿ, ನಿದ್ದೆ ಅಂತೂ ತುಂಬ ಬರ್ತಿತ್ತು. ನನಗಂತೂ ತುಂಬ ಸುಸ್ತಾಗಂಗೆ ಆಗ್ತಾಯಿತ್ತು. ಹಾಸಿಗೆ ಎಲ್ಲ ಬೇಗ ಮರ್ಚಿಕ್ಬಿಡೋಣ. ಫಸ್ಟು ನಾನು ಎದ್ದು ಸಹಿತ ಹಾಸಿಗೆ ಎಲ್ಲ ಮರ್ಚಿಕ್ತಾ ಇದ್ದೀನಿ. ಬೇಗ ಚಾಪೆ, ಇದು ಡೈಲಿ ನಾನು ಹಾಕೊಳ್ಳೋ ಚಾಪೆ. ನಂದು ಇನ್ನು ಕಿಚನಲ್ಲಿ ರೋಟೀನ್ ಶುರು ಆಗುತ್ತೆ ನೋಡಿ. ಇವತ್ತಿನ ದಿನ ಏನು ಮಾಡೋದು ಅಂದರೆ ರವೆ ದೋಸೆ ಮಾಡೋಣ ಅಂದ್ಕೊತಾ ಇದ್ದೀನಿ. ರವೆ ದೋಸೆ ಮತ್ತು ಸಾಂಬಾರು, ಅನ್ನ 3 ಮಾಡಿಬಿಡೋಣ ಬೇಗ ಅಂದ್ಕೊಂಡು. ಸಾಂಬಾರು ಆಲ್ರೆಡಿ ಆಗಿದೆ. ಇವಾಗ ರವೆ ದೋಸೆಗೆ ಚಿರೋಟಿ ರವೆ ತೊಗೊಂಡೆ, ಬೌಲ್ ತೊಳ್ಕೊತಾ ಇದ್ದೀನಿ. ಚಿರೋಟಿ ರವೆ ಆ್ಯಂಡ್ ಅಕ್ಕಿ ಹಿಟ್ಟು. ಆಲ್ಮೋಸ್ಟ್ ನಾನು ಅಕ್ಕಿ ಹಿಟ್ಟು ಚಿರೋಟಿ ರವೆ 1/2 ಅವರ್ ನೆನೆಸಿಕ್ಬೇಕು. ಅದಕ್ಕೆ ಫಸ್ಟ್ ಅನ್ನಕ್ಕೆಲ್ಲ ಇಕ್ಕೋ ಮುಂಚೆ 1/2 ಅವರು ನೆನೆಸಿಕ್ಕಕ್ಕೆ ಚಿರೋಟಿ ರವೆ ಆ್ಯಂಡ್ ರವೆ ದೋಸೆ ಮಾಡ್ತಿದ್ದೀನಲ್ಲ, ಇವಾಗ ರವೆ ಮತ್ತು ಅಕ್ಕಿ ಹಿಟ್ಟು ನೆನೆಸಿಕ್ಕೊತಾ ಇದ್ದೀನಿ. 1/2 ಅವರ್ ಬಿಟ್ಬಿಡ್ತೀನಿ ನೆನೆಯೋಕ್ಕೆ. ತಿರ್ಗಾನು ನೀರು ಎಷ್ಟು ಹಾಕಿದ್ರೂ ಅದು ಹಂಗೆ ಇದಾಗುತ್ತೆ. ಅನ್ನಕ್ಕೆ ಇಕ್ಕೋಣ ಅಂತ ಕುಕ್ಕರ್ ತೊಳ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ತೊಳೆದಿರ್ತಾರೆ ಅಮ್ಮ. ಇನ್ನೊಂದ್ಸಲಿ ಕ್ಲೀನಾಗಿ ತೊಳ್ಕೊತೀನಿ. 1.5 ಗ್ಲಾಸ್ ಅಕ್ಕಿ ಇಕ್ತೀನಿ, ಯಾಕಂದರೆ ಇರೋದು 4 ಜನ ಅಲ್ಲ. 1.5 ಗ್ಲಾಸ್ ಅಕ್ಕಿ ಸಾಕು ನಮಗೆ. ಇವಾಗ ಅಕ್ಕಿಗೆ 3 ಗ್ಲಾಸ್ ನೀರು ಇಕ್ತೀನಿ. ಇಕ್ತಾ ಇದ್ದೀನಿ ನೋಡಿ. 3 ಗ್ಲಾಸ್ ನೀರು ಇಟ್ಟಿದ್ದೀನಿ. ಏನಂದರೆ ನನಗೆ ತಪ್ಪಲೆಲ್ಲೂ ಮಾಡ್ತೀನಿ, ಕುಕ್ಕರಲ್ಲಿ ಮಾಡ್ತೀನಿ, ಆ ಥರ ಏನಿಲ್ಲ. ನಮ್ಮ ಅಮ್ಮಂಗೆ ಕುಕ್ಕರು ಇಕ್ತಾ ಇದ್ದೀನಿ. ಕುಕ್ಕರ್ ಇಕ್ಬಿಟ್ಟು ಸಾರು ಒಂದು ಸ್ವಲ್ಪ ಕುದಿಸ್ಬೇಕಾಯ್ತು. ಕುದಿಸ್ಬಿಟ್ಟು ಇವಾಗ ತರಕಾರಿ ಎಲ್ಲ ಹಚ್ಕೊಂಡ್ಬಿಡೋಣ ಬೇಗ. ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ. ಏನಕ್ಕೆ ಅಂದರೆ ರವೆ ದೋಸೆಗೆ ಹಾಕಿ ನಾನು ಮಾಡ್ತೀನಿ. ನಂಗೆ ತುಂಬ ಇಷ್ಟ. ತರಕಾರಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಚಿಕ್ಕದಾಗಿ ಹಚ್ಕೋಬೇಕು. ಆಲ್ಮೋಸ್ಟ್ ಕೊತ್ತಂಬರಿ ಎಲ್ಲ ತೊಳೆದು ಆಲ್ಮೋಸ್ಟ್ ನಾನು ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾಕಂದ್ರೆ ನಾನು ವಾಷಬಲ್ ಇದ್ದಿಲ್ಲ ಯಾವುದೇ ಐಟಮ್ ನಾನು ಹಾಕೋಕ್ಕೆ ಹೋಗಲ್ಲ. ಇವಾಗ ಎಲ್ಲ ಹಾಕ್ಕೊತಾ ಇದ್ದೀನಿ. 1/2 ಅವರ್ ನೆನೆಸಿಕ್ಕಿದ್ದೀನಲ್ಲ, ಅದು ರವೆ ಮತ್ತು ಅಕ್ಕಿ ಹಿಟ್ಟು ಎಲ್ಲ ಹಾಕಿ ಕ್ಯಾರೆಟ್ ತುರ್ಕೊಂಡ್ಬಿಟ್ಟು ಕ್ಯಾರೆಟು ಹಾಕ್ಕೊತಿದ್ದೀನಿ. ಏನಂದರೆ ಕ್ಯಾರೆಟು ಈಗ ಉಪ್ಪು ಹಾಕ್ಕೊಂಡು ಏನಾದರೂ 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಿಬಿಟ್ಟೆ. ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ಇವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ರೆ ಚೆನ್ನಾಗಿತ್ತು. ಉಪ್ಪೆಲ್ಲ ಕರೆಕ್ಟಾಗಿತ್ತು. ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಫಸ್ಟು ಒಂದು ಸ್ವಲ್ಪ ನಾನು ಗಟ್ಟಿಗೆ ಹಾಕೋದು, ಯಾಕಂದ್ರೆ ಕಚ್ಕೊಂಡ್ಬಿಡುತ್ತೆ ಅಂತ ಭಯ. ನಾನು ಆಲ್ರೆಡಿ 3/4 ಅವರ್ ಆಗೋಗಿದೆ ನೆನೆಸಿಕ್ಕಿ. ಕಚ್ಕೊಳ್ಳುತ್ತೆ ಅಂತ ಭಯ. ಬೇಗ ನೋಡಿ ಏನು ಕಚ್ಕೊಂಡಿಲ್ಲ, ಕ್ಲೀನಾಗಿ ಆಗ್ತಿದೆ. ಏನಂದರೆ ನಾವು ಹಾಕೋದು ಲಾಸ್ಟಲ್ಲಿ ನಾನು ಇನ್ನೂ ಜಾಸ್ತಿ ಗಟ್ಟಿ ಆಗ್ತಾನೆ ಇರುತ್ತೆ ನಾವು ಎಷ್ಟೇ ನೀರೋದು. ನಾನು ಮತ್ತೆ ನೀರು ಉಯ್ಕೊಂಡೆ ನಾನು ರವೆ ರೊಟ್ಟಿ ಹಾಕ್ತಾಯಿರ್ತೀನಿ. ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಮಾಡ್ತಾನೆ ಇರ್ತೀನಿ. ಈಗ ಪಾತ್ರೆಗಳಿತ್ತು, ಪಾತ್ರೆಗಳೆಲ್ಲ ತೊಳ್ಕೊಂಡ್ಬಿಡೋಣ. ಹಂಗೆ ಹೆಂಚು ಮೇಲೆ ಅದು ಹಾಕು, ಹಿಂಗೆ ಒಂದೊಂದು ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಅದನ್ನೇ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಇವಾಗ ರವೆ ರೊಟ್ಟಿನೂ ಆಯಿತು, ಅನ್ನ ಆಯಿತು, ಎಲ್ಲ ಆಯಿತು ನೋಡಿ. ರವೆ ರೊಟ್ಟಿನೇ ಹಾಕ್ಕೊಂಡ್ಬಿಟ್ವಿ 4 ಜನಕ್ಕೆ. ಮತ್ತು ಅನ್ನ ಮಾಡಿದ್ದೀನಿ. ರವೆ ರೊಟ್ಟಿ, ಅನ್ನ, ಉಪ್ಪಿನಕಾಯಿ ಹಾಕ್ಕೊತೀನಿ ನೋಡಿ. ಉಪ್ಪಿನಕಾಯಿ ಹಾಕ್ಕೊತ ಎಲ್ಲ ತೊಳೆದಿಕ್ಬಿಡೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ ನೋಡಿ. ಸಾಂಬಾರು ರೆಡಿ ಇದೆ ಆಲ್ರೆಡಿ. ಇವತ್ತಿನ ಬ್ಲಾಗ್ ಇಷ್ಟಿತ್ತು. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡ್ಯಾಡ್ ಲಿಟಲ್ ಬ್ಲಾಗ್ಗೆ. ಇವತ್ತಿನ ನನ್ನ ಡ್ಯೂಟಿ ಶುರು ಆಗೋದು ಸಮಯ ಬಂತು. ಓಕೆ, ಎಲ್ಲರಿಗೂ ನಮಸ್ಕಾರ. ಬಾಯ್. ನಾಳೆ ಸಿಗೋಣ. ಥ್ಯಾಂಕ್ ಯು.